ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರೀಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿಯಾದ ದೃಷ್ಟಿಬೊಟ್ಟು ಧಾರಾವಾಹಿ ಗುರುವಾರದ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ದೃಷ್ಟಿ ಚೆನ್ನಾಗಿ ರೆಡಿಯಾಗಿಬಿಟ್ಟು ದೇವಸ್ಥಾನಕ್ಕೆ ಬರ್ತಾಳೆ. ದೇವರಿಗೆ ಕೈ ಮುಗಿದು ದೇವ್ರ ಹತ್ರ, ಇವತ್ತಿನ ದಿನ ನನ್ನ ಪಾಲಿಗೆ ಬಹುದೊಡ್ಡ ದಿನ, ಎಲ್ಲರ ಪಾಲಿಗೆ ದೃಷ್ಟಿಯಾಗಿದ್ದವಳು ಇವತ್ತು ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ ಆಗ್ತಿದ್ದೀನಿ. ಪಾಟೀಲ್ ಮನೆತನದ ಸೊಸೆ ಅಂತ ನಮ್ಮವರು ನನ್ನ ಘೋಷಣೆ ಮಾಡ್ತಿದ್ದಾರೆ. ಇವತ್ತಿಂದ ನನ್ನ ಮೇಲೆ ತುಂಬ ಜವಾಬ್ದಾರಿಗಳು ಬರುತ್ತೆ. ಅದನ್ನೆಲ್ಲ ಸರಿಯಾಗಿ ನಿಭಾಯಿಸಿಕೊಂಡು ಹೋಗೋ ಶಕ್ತಿ ಕೊಡು. ಈ ದಿನ ಹಾಳಾಗಬೇಕು ಅಂತ ಒಂದಿಷ್ಟು ಶಕ್ತಿಗಳು ಯೋಚಿಸ್ತಿರ್ಬೋದು. ಅದಕ್ಕೆ ಅವಕಾಶ ಮಾಡಿಕೊಡದೆ ಕಾರ್ಯಕ್ರಮನ ಚೆನ್ನಾಗಿ ನಡೆಯೋ ಹಾಗೆ ಮಾಡು ದೇವರೇ ಅಂತ ಕೈ ಮುಗಿದು ದೇವರ ಹತ್ರ ಕೇಳಿಕೊಳ್ತಾ ಇರ್ತಾಳೆ. ಈ ಕಡೆ ಶರಾವತಿ ದೃಷ್ಟಿನ ನೋಡ್ತಾ ಮನೆ ಬಿಟ್ಟು ಹೋಗ್ತೀಯ ಅಂದ್ಕೊಂಡೆ, ಆದರೆ ಸಮಾಜದ ಮುಂದೆ ನಿಂತ್ಕೊಂಡು ದತ್ತ ಶ್ರೀರಾಮ್ ಪಾಟೀಲ್ ಹೆಂಡತಿಯಾಗಿ ಬೀಗ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಅದೃಷ್ಟ ಮತ್ತೆ ನಿನ್ನ ಕೈ ಹಿಡಿದಿದೆ. ದತ್ತ ಹೆಂಡತಿ ಆಗಿದೆಯಾ ಅಂತಲೂ ಬೀಗ್ತಿರ್ಬೋದು ನೀನು, ಆದರೆ ನಿನ್ನ ಕನಸು ಯಾವತ್ತೂ ನನಸಾಗಲ್ಲ. ನನಸಾಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ದೃಷ್ಟಿ ಮೆಟ್ಲಿಂದ ಕಾಲು ಜಾರಿ ಬೀಳ್ತಿರ್ಬೇಕಾದ್ರೆ ದತ್ತ ಬಂದು ಅವಳನ್ನು ಹಿಡ್ಕೋತಾನೆ. ದತ್ತ ಹೇಳ್ತಾನೆ, ಯಜಮಾನ್ತಿ ಕಣ್ಣು ನೆತ್ತಿ ಮೇಲಿದ್ರೆ ಅದು ಪಾತಾಳಕ್ಕೆ ಜಾರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಇವತ್ತಿನ ದಿನ ನನಗೆ ಕನಸು ಥರ ಇದೆ ರೀ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ನೀ ಅಲ್ಲೇ ನಿಂತ್ಕೊಂಡಿರೋ ಜನ ದತ್ತಾಬಾಯಿ ಹೆಂಡತಿ ಅವರೇ ಅಂತೆ. ಗಂಡ ಅಂದರೆ ಹೀಗಿರಬೇಕು ಅಂತ, ಕಷ್ಟ ಅಂದ ತಕ್ಷಣ ಪ್ರತ್ಯಕ್ಷ ಆಗಬೇಕು ಅಂತ ಮಾತಾಡ್ತಾ ಇರ್ತಾರೆ. ದತ್ತ, ಯಜಮಾನ್ತಿ ಎಚ್ಚರ ಮಾಡ್ಕೊ, ನಡೀತಿರೋದೆಲ್ಲ ಸತ್ಯ, ಮೈ ಮೇಲೆ ಪ್ರಜ್ಞೆ ಇರಲಿ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಮತ್ತೆ ದೃಷ್ಟಿಗೆ ಕಾಲು ಜಾರುತ್ತೆ. ಮತ್ತೆ ದತ್ತನೇ ಹಿಡ್ಕೋತಾನೆ. ಆಗ ದೃಷ್ಟಿ ಬಿದ್ದಿಲ್ಲ ನೀವು ಇದ್ದೀರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ದತ್ತ, ಹುಷಾರಾಗಿ ನಡೆಯೋದನ್ನು ಕಲಿ, ಬಿದ್ದು ತಲೆ ಹೊಡ್ಕೊಂಡ್ರೆ ಯಾರು ಬರ್ತಾರೆ ನೋಡ್ಕೊಳಕ್ಕೆ ಅಂತ ಹೇಳಿ ಹೋಗ್ತಿರ್ತಾನೆ. ಅಷ್ಟರಲ್ಲಿ ದೃಷ್ಟಿ, ನೀವು ಬರ್ತಿರಲ್ಲ, ನನಗೆ ಏನೇ ಸಮಸ್ಯೆ ಆಗಲಿ, ಯಾವತ್ತೇ ತೊಂದರೆ ಆಗಲಿ, ಏನೇ ತೊಂದರೆ ಹಾಕಿ ಸಿಕ್ಕಿ ಹಾಕ್ಕೊಳ್ಳಿ, ನನ್ನ ಕಾಪಾಡೋದಕ್ಕೆ ನೀವು ದೇವ್ರ ಥರ ಬಂದೇ ಬಿಡ್ತೀರಾ. ಇದು ಒಂದು ಸರಿ ಆಗಿಲ್ಲ ರೀ, 3-4 ಸರಿ ಆಗಿದೆ, ನಿಮಗೂ ಗೊತ್ತಲ್ವಾ ಅಂತ ಹೇಳ್ತಾಳೆ. ಹಾಗೆ ದತ್ತ ಹೋಗ್ತಾ ಇರ್ತಾನೆ. ಅವನ ಹಿಂದೆನೇ ದೃಷ್ಟಿ ಹೋಗ್ತಿರ್ತಾಳೆ. ಯಜಮಾನ್ತಿ ಯಾಕೆ ನನ್ನ ಹಿಂದೆ ಬರ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ನೀವು ನನ್ನ ಜೊತೆಯಾಗಿ ಸಾಕ್ತಿಲ್ಲ ಅನ್ನೋ ಸಮಸ್ಯೆ ರೀ ಅಂತ ಹೇಳ್ತಾಳೆ. ಆಗ ಇತ್ತೀಚೆಗೆ ಅತಿಯಾಗಿ ಮಾತಾಡೋದನ್ನ ಕಲ್ತಿದ್ಯಾ ನೀನು ಅಂತ ದತ್ತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಎಲ್ಲ ಸಹವಾಸ ದೋಷ ಕಣ್ರಿ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ದತ್ತನಿಗೆ ಕೋಪ ಬಂದು ಯಜಮಾನ್ತಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ದೃಷ್ಟಿ, ರೀ ನೀವು ಆವಾಗಲೇ ಒಂದು ಪ್ರಶ್ನೆ ಕೇಳಿದ್ರಲ್ಲ, ನಿನಗೆ ಏನಾದರೂ ಆದರೆ ಯಾರು ನೋಡ್ಕೋತಾರೆ ಅಂತ, ಅದರ ಈಗ ಹೇಳ್ತೀನಿ ಕೇಳಿ, ನನ್ನ ನೋಡ್ಕೊಳ್ಳೋದು ನೀವೇ ಕಣ್ರಿ ಅಂತ ದತ್ತನ ಕೈ ಹಿಡಿದುಕೊಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಸೈಲೆಂಟ್ ಬರ್ತಾನೆ. ಅವರಿಬ್ಬರನ್ನ ನೋಡಿ, ಅಯ್ಯೋ ರೊಮ್ಯಾಂಟಿಕ್ ಸೀನ್, ಇಷ್ಟು ದಿನ ತವರು ಋಣ ಕಣ್ಣೀರು ಅಂತಾನೆ ಕಳೆದೋಗಿತ್ತು, ಇನ್ಮೇಲಾದರೂ ಪ್ರೇಮಲೋಕ, ರಣಧೀರ ಸೈಡ್ ಬಿ ಅಂತ ಸಿನಿಮಾಗಳನ್ನು ನೋಡ್ಬೋದು ಅಂತ ಅನ್ಕೋತಾನೆ. ದತ್ತ ಕೇಳ್ತಾನೆ, ಏನು ಮಾಡ್ತಾ ಇದೆಯಾ, ನನ್ನ ಕೈ ಬಿಡು, ಯಾಕೆ ಹಿಡ್ದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಸಾಯೋವರೆಗೂ ಜೊತೆಲೇ ಇರ್ತೀನಿ ಅಂತ ಕೈ ಹಿಡ್ದಿದ್ರಂತೆ, ಈಗ ಹಿಡಿದ್ರೆ ಏನು ತಪ್ಪು ಅಂತ ಕೇಳ್ತಾಳೆ. ಬಿಡು ನನ್ನ ಕೈನ ಅಂತ ಹೇಳಿ ಕೈ ಬಿಡಿಸ್ಕೋತಾನೆ. ಅದಕ್ಕೆ ದೃಷ್ಟಿ, ಶರ್ಟ್ ಬಟನ್ನ ಬಿಚ್ಚೋಗಿದೆ, ಇರಿ ಹಾಕ್ತೀನಿ ಅಂತ ಹಾಕೋಕೆ ಹೋಗ್ತಾಳೆ. ಬಿಡು ಅಂತ ಹೇಳಿ ಬಿಡಿಸ್ಕೋತಾನೆ. ಅದಕ್ಕೆ ದೃಷ್ಟಿ ಹೇಳ್ತಾಳೆ, ಈ ಥರ ಫಂಕ್ಷನ್ಗೆ ಇದ್ದಾಗ ನೀವು ಈ ಥರ ಅರ್ಧಂಬರ್ಧ ರೆಡಿ ಆಗೋದು ಯಾಕೆ ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ದತ್ತ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಮಿಕ್ಕಿದ್ದನ್ನು ನಾನು ಮಾಡೋದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ದತ್ತ, ನಿಜವಾಗ್ಲೂ ನೀನು ಲೂಸ್ ಆಗಿದೆಯಾ, ಲೂಸು ಅಂತ ಹೇಳಿ ಹೋಗ್ತಾನೆ. ಈ ಕಡೆ ದೃಷ್ಟಿ, ರೀ ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ದತ್ತನ ಹಿಂದೆನೇ ಹೋಗ್ತಾಳೆ. ಈ ಕಡೆ ಬಂದಿರೋ ಜನಗಳು ದೃಷ್ಟಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹುಡುಗಿ ತುಂಬ ಸಿಂಪಲ್ಲು, ತುಂಬ ಒಳ್ಳೆ ಹುಡುಗಿ ಅನಿಸುತ್ತೆ, ಬಡವರ ಮನೆ ಹುಡುಗಿ, ಪಾಟೀಲ್ ಮನೆಗೆ ತಕ್ಕ ಸೊಸೆ ಅಂತ ಜನರು ಮಾತಾಡ್ತಾ ಇರೋದನ್ನು ಶರಾವತಿ ಕೇಳಿಸ್ಕೊಳ್ತಾ ಇರ್ತಾಳೆ. ಅಲ್ಲಿಗೆ ಕಿಶೋರ್ ಬಂದು, ಯಾಕೆ ಮೇಡಮ್ ಅವ್ರು ಹೇಳಿದ್ದು ಕೇಳಿ ಖುಷಿ ಆಗಲಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಶರಾವತಿ, ಮೇಷ್ಟ್ರೆ ನೀವು ಲೆವೆಲ್ಗೆ ಇಳಿತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕಿಶೋರ್, ಯಾವ ಲೆವೆಲ್ ಅಂತ ಕೇಳ್ತಾನೆ. ಅದಕ್ಕೆ ಶರಾವತಿ, ನನ್ನ ಹೆಂಡತಿ ಇಲ್ಲಿ ನಿಂತಿರ್ತಾಳೆ, ದೃಷ್ಟಿ ಬಗ್ಗೆ ಮಾತಾಡ್ಕೊಂಡು ಹೋಗಿ 500,000 ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದ್ರಾ ಅಂತ, ಎಷ್ಟು ಕೊಟ್ರಿ ತಲೆಗೆ ಅಂತ ಕೇಳ್ತಾಳೆ. ಅದಕ್ಕೆ ಕಿಶೋರ್, ನಿನ್ನ ಸಂಕಟ ನಿನ್ನ ಮಾತಲ್ಲೇ ಗೊತ್ತಾಗ್ತಿದೆ ಶರು, ಒಂದು ತಿಳ್ಕೊ, ಎಲ್ಲವನ್ನೂ ದುಡ್ಡು ಕೊಟ್ಟೆ ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವರು ಮಾತಾಡಿದ್ದು, ದೃಷ್ಟಿ ಹೇಗಿದ್ದಾಳೋ ಅದನ್ನು, ಅವಳನ್ನು ಹೊಗಳಿದ್ದು, ಅವರು ಏನು ಕೇಳಿದಾರೋ ಅದನ್ನು, ಅವರು ಏನು ನೋಡಿದಾರೋ ಅದನ್ನು, ಒಳ್ಳೆಯವರ ಮುಖದಲ್ಲಿ ಒಂದು ಒಳ್ಳೆ ಪಾಸಿಟಿವಿಟಿ ವೈಬ್ರೇಷನ್ ಇರುತ್ತೆ ಅಂತೆ, ಅವರು ನೋಡೋದಕ್ಕೆ ಹೇಗೆ ಇರಲಿ ಆ ಪಾಸಿಟಿವಿಟಿ ಇನ್ನೊಬ್ಬರನ್ನ ಆವರಿಸಿಕೊಳ್ಳುತ್ತಂತೆ. ಕೆಲವರು ನೋಡೋದಕ್ಕೆ ಎಷ್ಟೇ ಸುಂದರವಾಗಿರಲಿ, ಅವರ ನೆಗೆಟಿವಿಟಿ ತುಂಬಿದರೆ ಅವರ ಹತ್ತಿರ ನಿಂತ್ಕೊಳ್ಳೋದು ಕಷ್ಟ ಆಗುತ್ತಂತೆ.
ನಿನಗೊಂದು ವಿಷಯ ಹೇಳೋದನ್ನು ಮರೆತೆ. ಇವತ್ತು ಅತ್ತೆಮ್ಮ ದೃಷ್ಟಿನ ಪಾಟೀಲ್ರ ಮನೆ ಸೊಸೆ ಅಂತ ಪರಿಚಯ ಮಾಡ್ತಾರೆ. ಆಗ ಪರಿಚಯ ಮಾಡೋ ಮುಂಚೆನೇ ಅವಳು ನಿಂಗೆ ಸರಿಯಾಗಿ ಎದುರಾಗಿ ನಿಂತಿದ್ದಾಳೆ. ಇನ್ನು ಅತ್ತೆಮ್ಮನ ಸಪೋರ್ಟ್ ಸಿಕ್ಕಿದ ಮೇಲೆ ಕೇಳಬೇಕಾ? ಯೋಚನೆ ಮಾಡು. ಆದಷ್ಟು ಬೇಗ ಎಚ್ಚೆತ್ಕೋ. ಇಲ್ಲಾಂದರೆ ದೃಷ್ಟಿ ತನ್ನ ಗಂಡನ ಉಳಿಸ್ಕೊಳ್ಳೋಕೆ ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತಾಳೆ. ನಿನ್ನ ತಂಗಿರನ್ನ ಮನೆಯಿಂದ ಆಚೆ ಹಾಕಿದ್ರೂ ಹಾಕ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಶರಾವತಿಗೆ ಕೋಪ ಬಂದು, ಸುಮ್ಮನೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋ ಕಿಶೋರ್, ನನ್ನ ತಲೆ ಕೆಟ್ಟರೆ ಅಂತ ಹೇಳ್ತಾಳೆ. ಅದಕ್ಕೆ ಕಿಶೋರ್ ಹೇಳ್ತಾನೆ, ತಲೆ ಕೆಡಿಸ್ಕೊಳ್ಳೋ ಟೈಮ್ ಬಂದಿದೆ ಶರು, ಹುಷಾರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಅಲ್ಲಿಗೆ ಹೇಮ ಬಂದು ಅಕ್ಕ ಅಂತ ಕರೀತಾಳೆ. ಅದಕ್ಕೆ ಶರಾವತಿ ಏನೇ ನಿಂದು ಅಂತ ಕೇಳ್ತಾಳೆ. ಅದಕ್ಕೆ ಹೇಮ, ಕಾಮ್ ಡೌನ್ ಅಕ್ಕ, ನೀನು ಏನು ಕೇಳಿಸ್ಕೊಂಡೆ ಅಲ್ಲ, ನಾನು ಅದನ್ನು ಕೇಳಿಸ್ಕೊಂಡೆ. ಅವಳಿಗೆ ಅಮ್ಮನ ಸಪೋರ್ಟ್ ಸಿಗದೆ ಇರೋಕ್ಕೆ ನನ್ನ ಹತ್ತಿರ ಒಂದು ಪ್ಲ್ಯಾನ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಶರಾವತಿ, ಯಾವ ಥರ ಪ್ಲ್ಯಾನ್? ಅವತ್ತು ದತ್ತ ಇಂಪನ ಎಂಗೇಜ್ಮೆಂಟ್ನಲ್ಲಿ ಅವರಿಬ್ಬರ ತಲೆ ಮೇಲೆ ಹೂವಿನ ಶಾನಿವಾರ ಬೀಳ್ಸೋಕ್ಕೆ ಹೋಗಿದೆಯಲ್ಲ, ಆ ಥರದ ಅಂತ ಕೇಳ್ತಾಳೆ. ಅದಕ್ಕೆ ಹೇಮ, ಪ್ಲ್ಯಾನ್ ಫೇಲ್ ಆಗಿದ್ದಕ್ಕೆ ಪದೇ ಪದೇ ಆಡ್ಕೊಳ್ತಾ ಆಗಿದ್ದರೆ ನಿನ್ನ ಬಗ್ಗೆ 106 ಸಲ ಆಡ್ಕೋಬೇಕಾಗುತ್ತೆ. ನಿನ್ನ ಪ್ಲ್ಯಾನ್ಗಳು ಫೇಲ್ ಆಗಿವೆ, ನೆನಪಿರಲಿ. ನಿನ್ನ ಹತ್ತಿರ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿಲ್ಲ, ನಾನು ಕೂಡ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ನಿನ್ನ ಪ್ಲ್ಯಾನ್ ನೀನು ನೋಡ್ಕೊ, ನನ್ನ ಪ್ಲ್ಯಾನ್ ನಾನು ನೋಡ್ಕೋತೀನಿ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ದೃಷ್ಟಿ ದೇವರ ಮುಂದೆ ಕೈ ಮುಗಿದು ಕಾಪಾಡು ಅಂತ ಬೇಡ್ಕೊಳ್ತಾ ಇರ್ತಾಳೆ. ಅಲ್ಲಿಗೆ ಚೆನ್ನಮ್ಮ ಬರ್ತಾಳೆ. ಆಗ ದೃಷ್ಟಿ, ಅಮ್ಮ ನನ್ನ ಸರಿಯಾಗಿ ನೋಡು ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಚೆನ್ನಮ್ಮ, ಯಾಕೆ ಏನೈತೆ ಅಂತ ಕೇಳ್ತಾಳೆ. ಅದಕ್ಕೆ ದೃಷ್ಟಿ, ಇದೆಲ್ಲ ನನಗೆ ಅಮ್ಮೋರು ಕೊಟ್ಟಿರೋ ಒಡವೆ ವಸ್ತ್ರಗಳು. ಇದರಲ್ಲಿ ನಾನು ಪಾಟೀಲ್ ಮನೆತ ಸೊಸೆ ಥರ ಕಾಣ್ತೀನ ಅಮ್ಮ? ಪಾಟೀಲ್ ಮನೆತಕ್ಕೆ ತಕ್ಕ ಸೊಸೆ ಅಂತ ಅನ್ನಿಸ್ತೀನ? ಇವತ್ತು ಊರವರು ಎಲ್ಲ ಸೇರಿದ್ದಾರೆ. ಅವ್ರ ಮುಂದೆ ಸಾಹುಕಾರಿಗೆ ಆಗಲಿ, ಅಮ್ಮೋರಿಗೆ ಆಗಲಿ, ಅವರ ಕುಟುಂಬಕ್ಕಾಗಲಿ ಅವಮಾನ ಆಗಬಾರ್ದು ಅಲ್ವಾ ಅಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ಚೆನ್ನಮ್ಮ, ನೀನು ಇದನ್ನು ಕೇಳೋದಕ್ಕೆ ನನಗೆ ಇಷ್ಟೊಂದು ಗಾಬರಿ ಮಾಡಿದೆಯಾ? ನೀನು ಮುದ್ದೆ ಆಗಿದೆ, ಗೊಂಬೆ ಥರ ಕಾಣ್ತಾ ಇದೆಯಾ ಅಂತ. ನಿನ್ನ ರೂಪನ ನಿನ್ನಿಂದ ಕಿತ್ಕೊಂಡು ನಿನ್ನ ಬದುಕನ್ನೇ ಕತ್ಲು ಮಾಡಿಬಿಟ್ಟೆ. ಆದರೆ ನೀನು ನಿನ್ನ ಜೀವನಕ್ಕೆ ಬೆಳಕು ತಂದ್ಕೋತಾ ಇದೆಯಾ. ಇವತ್ತು ಕಾರ್ಯಕ್ರಮದಲ್ಲಿ ಎಲ್ಲರೂ ನಿನ್ನ ಕಣ್ಣಿಗೆ ನೀನು ಪ್ರಜ್ವಲಿಸೋ ಜ್ಯೋತಿ ಆಗ್ತೀಯ ಕಂದ. ಆ ತಾಯಿ ಹಾಸನಾಂಬೆ ನಿನ್ನ ಯಾವಾಗಲೂ ಚೆನ್ನಾಗಿ ಇಟ್ಟಿರಲಿ ಅಂತ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ನಿನ್ನ ಆಶೀರ್ವಾದ ಇರಲಿ ಅಮ್ಮ, ಆದರೂ ಒಳಗೊಳಗೆ ಭಯ ಆಗ್ತಾ ಇದೆ. ಸಾಹುಕಾರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಅದಕ್ಕೆ ಚೆನ್ನಮ್ಮ, ಅದೊಂದೇ ಕೊರಗು ಇರೋದು, ಆದರೆ ಯೋಚನೆ ಮಾಡಬೇಡಕಂದ, ಇವತ್ತು ಆ ಕೊರಗು ದೂರ ಆಗುತ್ತೆ. ಬುದ್ಧಿಯವರು ನಿನ್ನ ಮೆಚ್ಕೋತಾರೆ. ನಿನ್ನ ಸಂಸಾರದಲ್ಲಿರೋ ತೊಂದರೆಗಳೆಲ್ಲ ದೂರ ಆಗುತ್ತೆ ಕಂದ. ನಿನ್ನ ಸಂಸಾರದಲ್ಲಿರೋ ತೊಂದರೆಗಳೆಲ್ಲ ಕರಗಿ ಹೋಗಿ ಬುದ್ಧಿಯವರು ನಿನ್ನ ತಮ್ಮ ಹೆಂಡತಿ ಅಂತ ಒಪ್ಕೊಳ್ಳಿ ಅಂತ ಆ ತಾಯಿನ ಕೇಳ್ಕೊತೀನಿ ಕಂದ ಅಂತ ಚೆನ್ನಮ್ಮ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ಸರಿ ಅಮ್ಮ, ಅಪ್ಪ ರಾಜ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಚಿನ್ನಮ್ಮ, ಆ ಮೂದೇವಿದ ಬಗ್ಗೆ ಏನು ಕೇಳ್ತೀಯ? ಬೆಳಗ್ಗೆಯಿಂದ ಸಡಗರ ಪೌಡ್ರ್ ಹಾಕೊಳ್ಳೋದು ಏನು, ಆ ಕ್ರೀಮ್ ಹಚ್ಕೊಳ್ಳೋದು ಏನು ನೋಡಬೇಡ, ಅವ್ರ ಪಜಿತಿ ಅಂತ ತಮಾಷೆ ಮಾಡ್ತಾ ನಗ್ತಾ ಇರ್ತಾರೆ. ಅಲ್ಲಿಗೆ ಸೈಲೆಂಟ್ ಬಂದು, ಏನಿದು ಹಿಂಗೆ ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಯಾಕೆ ಸುಮ್ಮನಿರು ಅಣ್ಣ, ಚೆನ್ನಾಗಿ ಕಾಣಿಸ್ತಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್, ಇದಕ್ಕೆ ಯಾರಾದರೂ ರೆಡಿಯಾಗಿದೆಯಾ ಅಂತಾರಾ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಏನು ಕೊರತೆ ಆಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್ ಹೇಳ್ತಾನೆ, ಎಲ್ಲ ಹೆಚ್ಚಾಗಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಅಯ್ಯೋ ಅದು ಏನಾಗಿದೆ ಅಂತ ಹೇಳು ಅಣ್ಣ ಅಂತ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್, ಅಯ್ಯೋ ದೃಷ್ಟಿ, ಅದ್ಭುತವಾಗಿ ಕಾಣಿಸ್ತಾ ಇದೆಯಾ. ದತ್ತಾಬಾಯಿ ಏನಾದರೂ ನಿನ್ನ ನೋಡಿದರೆ ಹೀಗೆ ಫುಲ್ ಫ್ಲಾಟ್ ಆಗಿಬಿಡ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಅವರು ನನ್ನ ನೋಡಿ ಆಯಿತು, ಹಾಗೆ ಏನೂ ಆಗಿಲ್ಲ. ಸಾಹುಕಾರು ನನ್ನ ನೋಡಿದ್ರು ಬೀಳೇ ಇಲ್ಲ, ಒಂದು ಮಾತು ಹೊಗಳು ಇಲ್ಲ, ಬಿದ್ದೋಳು ನಾನೇ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ಚೆನ್ನಮ್ಮ, ಎಲ್ಲ ಆಗುತ್ತೆ ಕಣೆ, ಒಂದು ಸ್ವಲ್ಪ ತಾಳ್ಮೆ ಇಟ್ಕೋ ಅಷ್ಟೇ, ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ನಾನೇನು ಮಾತಾಡಿದೆ? ನಾವೆಲ್ಲರೂ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತ ಹೊಗಳ್ತಾ ಇದ್ದೀರಾ, ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಒಂದು ಮಾತು ಅವರಿಂದನೂ ಕೇಳಬೇಕು ಅಂತ ನನಗೂ ಆಸೆ ಇರಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಸೈಲೆಂಟ್, ಅದು ಆಗುತ್ತೆ ದೃಷ್ಟಿ, ಇವತ್ತು ಸಮಾಜದ ಎದುರು ನಿನ್ನ ಸೊಸೆ ಅಂತ ಒಪ್ಕೋತಾರೆ ಅಂತ ನೀನೇನಾದರೂ ಕನಸು ಕಂಡಿದ್ಯಾ? ಇಲ್ಲ ತಾನೇ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಅದು ನಿಜ, ಸುಮ್ಮನಿರಣ್ಣ, ನೀನು ನಿಜವಾಗ್ಲೂ ದೊಡ್ಡಮ್ಮವರು ತುಂಬಿದ ಸಭೆಯಲ್ಲಿ ನಿನ್ನ ಸೊಸೆ ಅಂತ ಹೇಳ್ತಾರೆ, ನನಗೇನು ಈಗಲೂ ನಂಬಿಕೆ ಆಗ್ತಿಲ್ಲ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ಸೈಲೆಂಟ್, ದೃಷ್ಟಿ, ನಿನ್ನ ಒಳ್ಳೆತನ, ನಿನ್ನ ಒಳ್ಳೆ ಗುಣ ನಿನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಇವತ್ತು ಅಮ್ಮವರು ಹೆಮ್ಮೆಯಿಂದ ನಿನ್ನ ಸೊಸೆ ಅಂತ ಹೇಳ್ತಾರೆ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ಚೆನ್ನಮ್ಮ, ಸರಿಯಾಗಿ ಹೇಳಿದೆ ಸೈಲೆಂಟ್, ಈ ಬಂಗಾರದ ಗಣಿನ ಯಾರು ತಾನೇ ಒಪ್ಕೊಳ್ಳಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್, ಚೆನ್ನಮ್ಮ, ಬಂಗಾರದ ಗಣಿ ಅಂತ ಹೇಳಬೇಡ, ಬಂಗಾರದ ಗಣಿ ಅಂತ ಹೇಳಿದ್ದಾನೆ ಯಾರಾದರೂ ಕೇಳಿಸ್ಕೊಂಡ್ರೆ ನಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾರೆ, ಸ್ಮಗ್ಲಿಂಗ್ ಮಾಡ್ತಾ ಇದ್ದೀವಿ ಅಂತ. ಅದ್ರ ಬದಲು ನನ್ನ ಚಿನ್ನ ಅಂತ ಹೇಳಿ ತಮಾಷೆ ಮಾಡ್ತಾನೆ. ಈ ಕಡೆ ದತ್ತನ ಜನರು ಭೇಟಿ ಆಗ್ತಾ ಇರ್ತಾರೆ. ದತ್ತ ಎಲ್ಲರನ್ನೂ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾನೆ. ಅಲ್ಲಿಗೆ ಯಾರೋ ಒಬ್ಬ ಓಡಿ ಬಂದು ದತ್ತನ ಕಾಲಿಗೆ ಬಿದ್ದು, ನೀವು 100 ಕಾಲ ಬದುಕಬೇಕು, ನೀವು ತುಂಬ ಒಳ್ಳೆಯವರು ದತ್ತಾಬಾಯಿ ಅಂತ ಹೇಳ್ತಾನೆ. ಸರಿ, ದರ್ಶನ ಮಾಡ್ಕೊಂಡು ಹೋಗು ಅಂತ ದತ್ತ ಹೇಳ್ತಾನೆ. ಅದನ್ನು ಆ ಹುಡುಗ ಓಡಿ ಬರೋದನ್ನು ನೋಡಿ ಗಾಬರಿಯಾಗಿ ಬಜರಂಗಿ ಅಲ್ಲಿಗೆ ಬರ್ತಾನೆ. ದತ್ತ, ಈ ಸೈಲೆಂಟ್ ಎಲ್ಲಿ? ನಿನ್ನ ಜೊತೆ ಇರು ಅಂತ ಹೇಳಿದ್ದೆ, ನಿನ್ನ ಬಿಟ್ಟು ಎಲ್ಲೆಲ್ಲಿ ತಿರುಗಾಡ್ತಾ ಇದ್ದಾನೋ, ಗನ್ ಇದೆ ತಾನೇ ಅವನ ಹತ್ರ ಅಂತ ಕೇಳ್ತಾನೆ. ಅದಕ್ಕೆ ದತ್ತ, ಬಜರಂಗಿ, ಕೋಪ ಯಾಕೆ ಮಾಡ್ಕೋತೀಯ, ಸಮಾಧಾನ ಮಾಡ್ಕೋ, ಈ ಟೈಮಲ್ಲಿ ಗನ್ ವಿಚಾರ
ಯಾಕೆ ಅಂತ ದತ್ತ ಕೇಳ್ತಾನೆ. ಅದಕ್ಕೆ ಬಜರಂಗಿ, ಬಾಡಿಗಾರ್ಡ್ನ ಕೆಲಸದಿಂದ ತೆಗೆದು ಹಾಕಿದ್ದು ನೀನೇ ತಾನೇ, ನಿನ್ನ ಸೇಫ್ಟಿ ಬಗ್ಗೆ ಯೋಚನೆ ಮಾಡೋದು ನಾನೇ ಅಲ್ವಾ ಅಂತ ಬಜರಂಗಿ ಕೇಳ್ತಾನೆ. ಅದಕ್ಕೆ ದತ್ತ, ಸೆಕ್ಯೂರಿಟಿ ಗಾರ್ಡ್ಸ್ನ ಅಪಾಯಿಂಟ್ಮೆಂಟ್ ಮಾಡಿದೆಯಲ್ಲ ಬಜರಂಗಿ ಅಂತ ಕೇಳ್ತಾನೆ. ಅದಕ್ಕೆ ಬಜರಂಗಿ, ಅದು ಟೆಂಪ್ರವರಿ ದತ್ತ, ನಿನ್ನ ಜೊತೆನೇ ಇಲ್ಲ ಸೈಲೆಂಟ್ ಇರಲೇಬೇಕು, ಅವನಿಗೆ ನಿನ್ನ ಜೊತೆ ಇರು ಅಂತ ಹೇಳಿ ಕಳಿಸಿದ್ದೆ ಅಂತ ಬಜರಂಗಿ ಹೇಳ್ತಾನೆ. ಅದಕ್ಕೆ ದತ್ತ, ಬಾಯಿ ಇದ್ದ ನಾನೇ ಕೆಲಸ ನೋಡ್ಕೊ ಹೋಗು ಅಂತ ಕಳಿಸ್ದೆ, ಸಮಾಧಾನ ಮಾಡ್ಕೊ ಬಜರಂಗಿ, ನೋಡು ಜನರು ಎಷ್ಟು ಖುಷಿಯಾಗಿದ್ದಾರೆ ಅಂತ, ಈ ಥರ ಖುಷಿ ನೋಡಿ ತುಂಬ ದಿನವಾಯಿತು ಅಂತ ಹೇಳ್ತಾನೆ. ಅದಕ್ಕೆ ಬಜರಂಗಿ ಹೇಳ್ತಾನೆ, ಹೌದು ಜನರೆಲ್ಲ ತುಂಬ ಖುಷಿಯಾಗಿದ್ದಾರೆ, ನೀನು ಮದುವೆ ಆಗ್ತಿದ್ಯಾ ಅಂತ ಜನರೆಲ್ಲ ತುಂಬ ಖುಷಿಯಾಗಿದ್ದರು. ಆದರೆ ಸೆಕ್ಯೂರಿಟಿ ಇಶ್ಯೂಸಿಂದ ನಿನ್ನ ಮದುವೆನ ಅರಮನೆಗೆ ಶಿಫ್ಟ್ ಮಾಡಿದ್ವಿ ಅಲ್ಲ ಅಂತ ಜನರಿಗೆಲ್ಲ ಬೇಜಾರಾಗಿತ್ತು. ಆದರೆ ಅಮ್ಮೋರು ಎಲ್ಲರನ್ನ ಕರೆದು ಊಟ ಹಾಕ್ತಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ದತ್ತ, ಯಾರ ಬಗ್ಗೆ ಅಂತ ಕೇಳ್ತಾನೆ. ಅದಕ್ಕೆ ಬಜರಂಗಿ, ದೃಷ್ಟಿ ಬಗ್ಗೆ ಮತ್ತು ನಿನ್ನ ಬಗ್ಗೆ. ದೃಷ್ಟಿ ಸೀದಾ ಸಾದಾ ಹುಡುಗಿ, ಕಪ್ಪಗಿದ್ರು ಲಕ್ಷಣವಾಗಿದ್ದಾಳಂತೆ, ಶ್ರೀಮತಿಗೆ ಕೊಬ್ಬಿಲ್ಲ ಅಂತ ಹೊಗಳ್ತಿದ್ದಾರೆ. ದತ್ತಾಬಾಯಿ ಜಾತಿ ಮತ ಮೇಲು ಕೀಳು ನೋಡೋದಿಲ್ಲ ಅಂತ, ಮನುಷ್ಯರು ಅಲ್ಲ, ತಾನು ಕೋಟಿ ಬಾಳಿದ್ರೂ ಶ್ರೀಮಂತ ಹುಡುಗಿನ ಮದುವೆ ಆಗಿಲ್ಲ ಅಂತ ಹೊಗಳ್ತಾ ಇದ್ದಾರೆ. ದತ್ತಾಬಾಯಿ ರೂಪ ನೋಡಿಲ್ಲ, ಅಂದ ಚಂದ ನೋಡಿಲ್ಲ, ಗುಣ ಇರೋಳನ್ನ ಕಟ್ಕೊಂಡಿದ್ದಾನೆ ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ. ಹಾಗೆ ನೀವಿಬ್ಬರು ಹೇಳಿ ಮಾಡಿಸಿದ ಜೋಡಿ ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ ಅಂತ ಬಜರಂಗಿ ಹೇಳ್ತಾನೆ. ಅದಕ್ಕೆ ದತ್ತ, ಸರಿ ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ದೃಷ್ಟಿ ಜನರ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ. ಅಲ್ಲಿಗೆ ದತ್ತ ಬಂದು ಎಲ್ಲರೂ ಊಟಕ್ಕೆ ಹೋಗಿ ಅಂತ ಕಳಿಸ್ತಾನೆ. ಯಜಮಾಂತಿ ಬಾ ನನ್ನ ಜೊತೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಈ ಕಡೆ ಬಜರಂಗಿ ನೇತ್ರನ ನೋಡಿ, ನೇತ್ರ ಒಂದು ನಿಮಿಷ ಅಂತ ಹೇಳಿ ಮುಖ ತಿರುಗಿಸ್ಕೊಂಡು, ಅಯ್ಯೋ ಹೋಗೋಳ್ನ ಯಾಕೆ ಕರೆದು ನಿಲ್ಲಿಸಿದೆ, ಮೊದಲೇ ಅವಳಿಗೆ ನನ್ನ ಮೇಲೆ ಕೋಪ ಇದೆ ಅಂತ ಅನ್ಕೋತಾನೆ. ಅದಕ್ಕೆ ನೇತ್ರ, ಕರೆದುಬಿಟ್ಟು ಯಾಕೆ ಹಿಂದೆ ತಿರ್ಕೊಂಡು ನಿಂತಿದ್ದೆ, ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಬಜರಂಗಿ ಏನಿಲ್ಲ ಅಂತ ಹೇಳ್ತಾನೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.